ಹಲೋ ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ವಿನುತಾ ಕುಶಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮ್ಮ ಆರೋಗ್ಯಕ್ಕೆ ಎಕ್ಸರ್ಸೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ನಾವು ಒಳ್ಳೆ ಆಹಾರ ತಿನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರಾಪರ್ ಡಯಟ್ ಫುಡ್ ತಿಂದ್ರೆ ನಮ್ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ನಾವು ಹೆಲ್ದಿಯಾಗಿ ಕೂಡ ಇರ್ತೀವಿ. ನಾನಿವತ್ತು ನಿಮ್ಗೆ 7 days ಡಯಟ್ ಫುಡ್ ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಈ ವಿಡಿಯೋದಲ್ಲಿ ನಾನು ಡೇ 1 ಅಲ್ಲಿ ಯಾವ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಐಕಾನ್ ನ ಕ್ಲಿಕ್ ಮಾಡಿ. ಬಿಕಾಸ್ ನನ್ನ ನೆಕ್ಸ್ಟ್ ರೆಸಿಪೀಸ್ನೆಲ್ಲ ನೀವು ಮಿಸ್ ಮಾಡ್ಕೋಬಾರ್ದಲ್ವಾ, ಅದಕ್ಕೋಸ್ಕರ. ಡೇ 1 ಬ್ರೇಕ್ಫಾಸ್ಟ್ಗೆ ನುಚ್ಚ್ ಗೋಧಿಯಿಂದ ಕಿಚಡಿ ಮಾಡ್ತಾ ಇದ್ದೀನಿ. ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಗೋಡಂಬಿ. ಮಸಾಲೆ ಐಟಮ್ಸ್ ಅಲ್ಲಿ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರ ಪುಡಿ, 1/4 ಚಮಚ ಗರಂ ಮಸಾಲೆ, 2 ಟೇಬಲ್ ಸ್ಪೂನ್ ಹೆಸರು ಬೇಳೆ, 2 ಟೇಬಲ್ ಸ್ಪೂನ್ ನುಚ್ಚು ಗೋಧಿ, 1 ದೊಡ್ಡ ಈರುಳ್ಳಿ, ಕರಿಬೇವು ಆ್ಯಂಡ್ 1 ಚಿಕ್ಕ ಟೊಮ್ಯಾಟೊ. ಇದ್ರ ಜೊತೆಗೆ ತರಕಾರಿ ತಗೊಂಡಿದ್ದೀನಿ. ನಾನಿಲ್ಲಿ ಯಾವ್ಯಾವ ತರಕಾರಿ ತಗೊಂಡಿದ್ದೀನಿ ಅಂದರೆ ಕ್ಯಾರೆಟ್, ಹುಳ್ಳಿಕಾಯಿ, ಹೂಕೋಸ್, ಗೆಡ್ಡೆಕೋಸ್, ಬಟಾಣಿ. ನಾನು ಲೋ ಫ್ಲೇಮಲ್ಲಿ ಹೆಸರು ಬೇಳೆನ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಆಮೇಲೆ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮತ್ತೆ ಅಷ್ಟೇ ಲೋ ಫ್ಲೇಮಲ್ಲಿ ನುಚ್ಚಗೋದಿನ ಹುರ್ಕೋಬೇಕು. ಇದು ಸ್ವಲ್ಪ ವೈಟ್ ಆಗಿ ಟರ್ನ್ ಆಗೋವರೆಗೂ ಹುರ್ಕೋಬೇಕು. ಇದನ್ನ ಕೂಡ ಸೇಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೇಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದಂತಹ ಹೆಸರುಬೇಳೆ ಹಾಗೂ ನುಚ್ಚಗೋದಿಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಅದನ್ನ ಏನಿಲ್ಲ ಅಂದ್ರೂ 15 to 20 minutes ನೆನೆಸಬೇಕು. ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡಿಕೊಂಡು ಸಾಸಿವೆ ಹಾಗೂ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಅದೆರಡು ಚಿಟಪಟ ಅಂದಮೇಲೆ ಈಗ ಹಚ್ಚಿಟ್ಕೊಂಡಂತಹ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಿ ಆಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಬ್ರೌನ್ ಆಗಿ ಆದಮೇಲೆ ಇದಕ್ಕೆ ಹಚ್ಚಿಟ್ಕೊಂಡಂತಹ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿರೋದ್ರಿಂದ ತಳ ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋತಾ ಇದ್ದೀನಿ. ಕಂಪ್ಲೀಟ್ ಆಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಬೆಂದ ಮೇಲೆ ಹಚ್ಚಿಟ್ಕೊಂಡಂತಹ ತರಕಾರಿಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲಾ ಐಟಮ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರ ಪುಡಿ, 1/4 ಚಮಚ ಗರಂ ಮಸಾಲ. ಬೇಕಿದ್ರೆ ಒಂದು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಪ್ರಾಪರ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಬೇಯೋಕೆ ಬಿಡ್ತಾ ಇದ್ದೀನಿ. ಇವಾಗ ನೆನೆಸಿಟ್ಕೊಂಡಂತಹ ನುಚ್ಚಗೋದಿ ಹಾಗೂ ಹೆಸರು ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಎಲ್ಲ ಪ್ರಾಪರ್ ಆಗಿ ಸ್ವಲ್ಪ ಬಾಯ್ಲ್ ಆದಮೇಲೆ ಕುಕ್ಕರ್ನ ಮುಚ್ಚಿಡ್ತಾ ಇದ್ದೀನಿ. ಇದೇನಿಲ್ಲ ಅಂದ್ರೂ 2 ವಿಷಲ್ ಕೂಗಬೇಕು. ಇದು ವಿಷಲ್ ಎಲ್ಲ ಕೂಗಿ ವಿಷಲ್ ಬಿಟ್ಟಿದಾದ್ಮೇಲೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆನೇ ಓಪನ್ ಮಾಡಬಾರ್ದು, ಬಿಕಾಸ್ ಯಾವುದು ಪ್ರಾಪರ್ ಆಗಿ ಬಾಯ್ಲ್ ಆಗಿರಲ್ಲ. ನೋಡ್ತಾ ಇದ್ದೀವಿ ಸ್ವಲ್ಪ ಥಿಕ್ ಆಗಿದೆ, ಅದಕ್ಕೋಸ್ಕರ ಇನ್ನೊಂಚೂರು ವಾಟರ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಇಲ್ಲಿ ನಾವು ಟೇಸ್ಟ್ ಕೂಡ ನೋಡ್ತಾ ಇದ್ದೀವಿ, ಸ್ವಲ್ಪ ಉಪ್ಪು ಸಾಲದು ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಪ್ರಾಪರ್ ಆಗಿ ಬೆಂದಿದೆ. ಇವಾಗ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಸಿಪಿನ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಟೇಸ್ಟ್ ಮಾಡೋಣ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. 1 ಮಂತ್ ಈ ತರ ಪ್ರಾಪರ್ ಡಯಟ್ ನ ನಾವು ಫಾಲೋ ಮಾಡಿದ್ರೆ ನಿಮ್ಮ ಚೇಂಜಸ್ ನೀವೇ ನೋಡ್ತೀರಾ. ಥ್ಯಾಂಕ್ ಯು.